ಭಟ್ಕಳ ಮುರಿನ್ಕಟ್ಟೆ ವಿವಾದ ಈಗ ರಾಜಕೀಯ ಬಣ್ಣ ಬಳ್ಕೊಂಡಿದೆ. ಬಿಜೆಪಿ ಸರ್ಕಾರದ ಅವಧಿಯ 2018-19ರಲ್ಲೇ ಹುಟ್ಟುಕೊಂಡ ವಿವಾದ ಬಗೆಹರಿಸದೆ ಈಗ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮುನ್ನೆಲೆಗೆ ತಂದಿದ್ದು ರಾಜಕೀಯಕ್ಕೋಸ್ಕರವೇ ಅನ್ನೋ ಮಾತು ಈಗ ಸದ್ದು ಮಾಡ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಭಟ್ಕಳದಲ್ಲಿ ಭುಗಿಲೆದ್ದ ಮುರಿನ್ಕಟ್ಟೆ ವಿವಾದ. ರಾಜಕೀಯ ಬಣ್ಣ ಬಿಜೆಪಿ ವಿರುದ್ಧ ಕೈ ಕೆಂಡ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಎದ್ದಿರೋ ಮುರಿನ್ಕಟ್ಟೆ ವಿವಾದದ ಕಿಚ್ಚು ತಣ್ಣಗಾಗೋ ಲಕ್ಷಣಗಳು ಕಾಣಿಸ್ತಿಲ್ಲ. ದಿನೇ ದಿನೇ ಕಾಡ್ಗಿಚ್ಚಿನಂತೆ ಹರಡ್ತಾಗಿದ್ದು ಧಗಧಗಿಸ್ತಿದೆ. ಕಟ್ಟಡ ಧ್ವಂಸಗೊಳಿಸಿದ್ದೆ ಹಿಂದೂ ಮುಸ್ಲಿಮರ ಮಧ್ಯೆ ದ್ವೇಷದ ಜ್ವಾಲೆ ಹೊತ್ತಿಕೊಂಡಿದ್ರೆ ಇತ್ತ ಕಮಲ ಪಡೆ ರಾಜಕೀಯಕ್ಕೋಸ್ಕರ ಹೀಗ್ ಮಾಡ್ತಿದೆ ಅನ್ನೋ ಗುಲ್ಲೆದ್ದಿದೆ. ಮುರಿನ್ಕಟ್ಟೆ ಅನ್ನೋದು ಹಿಂದೂಗಳ ಐತಿಹಾಸಿಕ ಮತ್ತು ಧಾರ್ಮಿಕ ಶ್ರದ್ಧಾ ಕೇಂದ್ರ. 2018ರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಸಂದರ್ಭದಲ್ಲಿ ಮುರಿನ್ಕಟ್ಟೆಯನ್ನ ತೆರವು ಮಾಡಲಾಗಿತ್ತಂತೆ. ನಂತರ ಬೇರೆ ಕಡೆ ಮರು ನಿರ್ಮಾಣ ಮಾಡುವಂತೆ ಕೇಳಿದ್ರು. ಮಾಡದಕ್ಕೆ ವಾರದ ಹಿಂದೆ ಹಿಂದೂ ಸಂಘಟನೆಗಳು ಮರು ನಿರ್ಮಾಣ ಮಾಡಿದ್ದಕ್ಕೆ ಧ್ವಂಸಗೊಳಿಸಿದ್ರು. ಆ ವೇಳೆ ಅಲ್ಲೇ ದೊಡ್ಡ ರಣಾಂಗಣವೇ ಸೃಷ್ಟಿಯಾಗಿದ್ದು ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ಮನೆ ಮಾಡಿದೆ. ಹೀಗಾಗಿಯೇ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಭಟ್ಕಳ ತಾಲೂಕಿನ ಹಿಂದೂಗಳ ಶ್ರದ್ಧಾ ಕೇಂದ್ರ ಹಾಗೂ ದೈವಿಕ ಶಕ್ತಿ ಕೇಂದ್ರವಾದಂಥ ಮುರಿನ್ಕಟ್ಟೆಯನ್ನು ಮತಾಂಧ ಮುಸ್ಲಿಮರು 24ನೇ ತಾರೀಕಿನಂದು ಧ್ವಂಸಗೊಳಿಸಿದರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ. ಇದನ್ನು ಖಂಡಿಸಿ ಹಾಗೂ ಈ ದೊಡ್ಡ ಮಟ್ಟದ ಪ್ರತಿಭಟನೆ ನಿನ್ನೆ ನಡೆದಿತ್ತು. ನಿನ್ನೆ ಎಚ್ಚರಿಕೆಯ ಸಂದೇಶವನ್ನು ನೀಡಿದ್ದೇವೆ. ಅತಿ ಶೀಘ್ರದಲ್ಲೇ ಈ ಒಂದು ಮುರಿನ್ಕಟ್ಟೆ ಮರು ನಿರ್ಮಾಣ ಆಗಬೇಕು ಹಾಗೂ ಯಾರು ಈ ಒಂದು ಧ್ವಂಸ ಕೆಲಸದಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲರ ಬಂಧನವಾಗಬೇಕು ಅಂತ ಆಗ್ರಹವನ್ನು ನಾವು ಮಾಡಿದ್ದೇವೆ. 2018-19ರ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಮುರಿನ್ಕಟ್ಟೆ ವಿವಾದ ಶುರುವಾಗಿತ್ತು. ಅಂದಿನ ಬಿಜೆಪಿ ಶಾಸಕ ಸುನಿಲ್ ನಾಯಕ್ ಹೊಂದಾಣಿಕೆಯಿಂದ ತಣ್ಣಗಾಗಿತ್ತು ಅನ್ನೋ ಆರೋಪ ಕೇಳಿ ಬಂದಿತ್ತು. ಆಗ್ಲೇ ಇದನ್ನ ಪರಿಹಾರ ಮಾಡೋದು ಬಿಟ್ಟು ಈಗ ಕಾಂಗ್ರೆಸ್ ಸರ್ಕಾರ ಆಗಿರುವಾಗ ಹಿಂದೂ ಮುಸ್ಲಿಂ ಮಧ್ಯೆ ಗಲಾಟೆ ಎಬ್ಬಿಸಿ ಬಿಜೆಪಿ ತನ್ನ ಬೇಳೆ ಬೇಯಿಸಿಕೊಳ್ತಿದೆ ಅನ್ನೋ ಗುಸುಗುಸು ಶುರುವಾಗಿದೆ. ಯಾರಾದರೂ ದೇವರು ಮತ್ತು ದೈವದ ವಿಚಾರದಲ್ಲಿ ರಾಜಕೀಯ ಅಥವಾ ಅನ್ಯಾಯ ಮಾಡಿದ್ರೆ ಸರ್ವನಾಶ ಆಗ್ತಾರೆ. ಹಿಂದೂ ಧರ್ಮದ ಶ್ರದ್ಧಾ ಭಕ್ತಿಯ ಕೇಂದ್ರವಾದ ಮೂಲ ಮುರಿನ್ಕಟ್ಟೆಗೆ ಯಾವುದೇ ಹಾನಿಯಾಗಿಲ್ಲ ಅಂತ ಭಟ್ಕಳದ ಶಾಸಕ ಮಂಕಾಳ ವೈದ್ಯ ಗುಡುಗಿದ್ರು. ಶುರುವಾದದ್ದು 19-20ರಲ್ಲಿ ಶುರುವಾಯಿತು. ಅವಾಗ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬಂದದ್ದು ಆವಾಗ. ಅದಕ್ಕೂ ಮೊದಲಲ್ಲಿ ಬರಲಿಲ್ಲ, ಟೌನ್ ಹತ್ರ ಬರಲಿಲ್ಲ. ಆ ಸಂದರ್ಭದಲ್ಲಿ ಕೆಲವೊಂದು ಮೀಟಿಂಗ್ ನಮ್ಮ ಸುನಿಲ್ ನಾಯ್ಕರೇ ಮಾಡಿದ್ದಾರೆ. ಎ ಸಿ ಅವ್ರನ್ನ ಇಟ್ಕೊಂಡು, DSP ಇಟ್ಕೊಂಡು